ಸಿಂಹರಾಶಿ ಸಾರ್ವಜನಿಕ ಕ್ಷೇತ್ರದಲ್ಲಿ, ಉದ್ಯೋಗದ ಸ್ಥಳದಲ್ಲಿ ನಿಮಗೆ ಅವಶ್ಯಕತೆ ಇರಬೇಕಾದಂತಹ ಯಾವ ಒಂದು ಅನುಕೂಲತೆಯೂ ಕೂಡ, ವ್ಯವಸ್ಥೆಯೂ ಕೂಡ ಅಲ್ಲಿರೋದಿಲ್ಲ. ಸ್ವಾಭಾವಿಕವಾಗಿ ಸಿಟ್ಟು ಇದನ್ನೆಲ್ಲ ಸಹಿಸಿಕೊಳ್ಳೋದು ಬಹಳ ಕಷ್ಟವಾದೀತು. ಆದರೆ ಮಾತಿನ ಮೇಲೆ ನಿಗಾ ಇರಲಿ. ಆಡಿದಂತಹ ಮಾತು ಶಾಶ್ವತವಾಗಿ ಉಳಿದು ಬಿಡುತ್ತೆ. ಎಚ್ಚರಿಕೆ ಇರಲಿ ಎನ್ನುವಂಥದ್ದು. ವಿಷಯವನ್ನು ಚರ್ಚೆ ಮಾಡ್ತಕ್ಕಂತಹ ಸಮಯ ನಿಮ್ಮ ಹತ್ರ ಇರೋದಿಲ್ಲ. ಯಾವುದಕ್ಕೂ ಆತುರವಾದಂತಹ ತತ್ಕ್ಷಣದ ನಿರ್ಧಾರ ಬೇಕು, ಬದಲಾವಣೆ ಬೇಕು ಅನ್ನುವಂತಹ ರೀತಿ. ವಿದೇಶವಾಸಿಗಳು ಕೂಡ ನಿಮ್ಮ ವಿಚಾರದಲ್ಲಿ, ನಿಮ್ಮ ಒಂದು ಆತ್ಮೀಯತೆಯಲ್ಲಿ ಏನೋ ಒಂದು ರೀತಿಯ ಅಸಮಾಧಾನವನ್ನು ಹೊಂದಿರ್ತಾರೆ ಅಂತ ಅರ್ಥ. ನೌಕರಿಯ ಬಗ್ಗೆ ಅಸ್ಥಿರತೆ ನಿಮಗೆ ಕಾಡುವಂಥದ್ದಿರುತ್ತೆ. ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ದಿನನಿತ್ಯದ ಎಲ್ಲ ಕೆಲಸಗಳು ಕೂಡ ಸುಗಮವಾಗಿ ಆಗಲಿ. ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಾದರೆ ಅದನ್ನು ಸರಿಪಡಿಸ್ತೀನಿ ಅಂತಕ್ಕಂತಹ ಮಾನಸಿಕವಾದಂತಹ ಸಿದ್ಧತೆ ನಿಮ್ಮಲ್ಲಿದ್ದರೆ ಮಾತ್ರ ಈ ದಿವಸ ಸಮಾಧಾನವಾಗಿರಬಹುದು. ಇಲ್ಲದೇ ಇದ್ದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಮನಸ್ಸನ್ನು ಕೆಡಿಸ್ಕೊಂಡು ಇಡೀ ದಿನವನ್ನು ಹಾಳು ಮಾಡ್ಕೊಳ್ತೀರಿ. ಕ್ಷುಲ್ಲಕ ರಾಜಕಾರಣ ಮಾಡಬೇಡಿ. ಚಿಲ್ಲರೆ ಕೆಲಸಗಳು ಬೇಡ ಅಂತ ಅರ್ಥ ಅದರದ್ದು. ಎಲ್ಲ ಕೆಲಸಗಳಲ್ಲೂ ಕೂಡ ಸರಳ ಮಾರ್ಗವನ್ನು ಅನುಸರಿಸಬೇಕು ಅಂತಾದರೆ ನಿಮ್ಮ ಆಲೋಚನೆಗಳು ಸರಿಯಾಗಿರಬೇಕು. ಮನಸ್ಸಿನಲ್ಲಿ ಒಂದು ಇಟ್ಕೊಳ್ಳೋದು, ಹೊರಗಡೆ ಒಂದು ಮಾಡೋದು, ತೋರಿಕೆಗೊಂದು, ಬೇರೆಯವರು ನೋಡ್ತಾರಲ್ಲ ಅಂತ ಒಂದು, ಹೀಗೆಲ್ಲ ಬೇರೆ ಬೇರೆ ವಿಧಾನಗಳಾಗ್ಬಿಟ್ರೆ ಅದು ನಿಮ್ಮ ಮೂಲಕ್ಕೆ ತೊಂದರೆ ಮಾಡುತ್ತೆ. ಆಲೋಚನೆಯನ್ನು ಮಾಡಿ ಆ ರೀತಿ ಆಗಬಾರ್ದು. ಎಲ್ಲ ಕಡೆಗಳಲ್ಲೂ ಕೂಡ ಒಂದೇ ನಿರ್ಧಾರ ಅನ್ನುವಂಥದ್ದು ಇರಬೇಕಾಗುತ್ತೆ. ರಾಜಕಾರಣಿಗಳಿಗೆ ವಿಶೇಷವಾದಂತಹ ಸವಲತ್ತು ಸಿಕ್ಕತಕ್ಕಂತಹ ದಿವಸ ಇದಾಗುತ್ತೆ. ಮನಸ್ಸಿನಲ್ಲಿ ಸಮಸ್ಥಿತಿಯನ್ನು ಕಾಪಾಡಿಕೊಳ್ಬೇಕು. ಸ್ಥಿತಪ್ರಜ್ಞರಾಗಿರಬೇಕು. ಅದು ಬಹಳ ಮುಖ್ಯವಾಗುತ್ತೆ. ನಿಜವಾದಂತಹ ಪ್ರಾಮಾಣಿಕತೆಗೆ ಗೌರವ ಸ್ಥಾನ ಸಿಕ್ಕೇ ಸಿಕ್ಕತ್ತೆ. ಮೇಧಾದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ನಿಮ್ಮ ಕೋಪ ಮನಸ್ತಾಪಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಕೋಪದ ಕೈಗೆ ಬುದ್ಧಿಯನ್ನು ಕೊಡುವಂಥದ್ದು ಬೇಡ ಅಂತ ಅರ್ಥ. ಸ್ತ್ರೀಯರು ದುಬಾರಿ ವಸ್ತುಗಳನ್ನು ಕೊಂಡುಕೊಳ್ಳೋದ್ರಿಂದ ಮೋಸ ಹೋಗ್ತಾರೆ ಅನ್ನುವಂಥದ್ದು. ಯಾವುದೋ ಹೆಚ್ಚು ಬೆಲೆಯನ್ನು ಕೊಟ್ಟು ಇನ್ಯಾರದ್ದೋ ಜಿದ್ದಿಗೆ ಬಿದ್ದು ಪದಾರ್ಥವನ್ನು ಮನೆಗೆ ತಂದಾಗ ಅದರಲ್ಲಿ ಮೋಸ ಆಗಿರುವಂಥದ್ದು ಗೊತ್ತಾಗುತ್ತೆ. ಹಿಂದಿರುಗಿಸಬೇಕಾ ಬೇಡವಾ? ಇವೆಲ್ಲವೂ ಕೂಡ ಸಮಸ್ಯೆಗಳಾಗಬಹುದು. ಗೊಂದಲವಿರತಕ್ಕಂತಹ ವಿಚಾರಗಳು ಯಾವ ತೀರ್ಮಾನಕ್ಕೂ ಬರದೇ ಇರೋ ಹಾಗೆ ಮಾಡಿಬಿಡುತ್ತೆ. ಆಯ್ಕೆಗಳು ಹೆಚ್ಚಿರುತ್ತೆ, ಗೊಂದಲ ಸೃಷ್ಟಿಯಾಗತ್ತೆ, ತೀರ್ಮಾನಕ್ಕೆ ಬರೋಕ್ಕೆ ಆಗದೇ ಇರುವಂಥದ್ದಾಗುತ್ತೆ. ತಾಳ್ಮೆ ಇದ್ದರೆ ಮಾತ್ರ ಈ ರೀತಿಯ ಗೊಂದಲಗಳಿಗೆ, ಮೋಸ ಹೋಗೋದಕ್ಕೆ ಅವಕಾಶಗಳು ಆಗದೇ ಇರತಕ್ಕಂಥದ್ದು. ಭಗವಂತನನ್ನು ಅನನ್ಯ ಭಕ್ತಿಯಿಂದ, ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಪ್ರೇಮಿಗಳು ಪರಸ್ಪರ ಒಬ್ಬರನ್ನೊಬ್ಬರು ನಿಂದನೆ ಮಾಡ್ಕೊಳ್ಳೋದ್ರಿಂದ ನಿಷ್ಠುರಕ್ಕೊಳಗಾಗ್ತೀರಿ. ಜಗಳಕ್ಕೆ ಅವಕಾಶವಾಗುತ್ತೆ. ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಇದರಿಂದ ತೊಂದರೆಯನ್ನು ಮಾಡ್ಕೊಳ್ತೀರಿ. ವೈದ್ಯರ ಸಲಹೆ ಬಹಳ ಮುಖ್ಯವಾಗುತ್ತೆ. ನಿದ್ರಾಹೀನತೆ ಜೊತೆಗೆ ನರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಅಥವಾ ನೋವು ನಿಮ್ಮನ್ನು ಕಾಡಬಹುದು ಅಂತ ಅರ್ಥ. ಆರೋಗ್ಯದ ದೃಷ್ಟಿಯಲ್ಲಿ ಸ್ವಲ್ಪ ಸಮಸ್ಯೆಯನ್ನೇ ಅನುಭವಿಸಬೇಕಾದಂಥದ್ದು. ಪ್ರೇಮಿಗಳು ಪರಸ್ಪರ ದೂರವಾಗತಕ್ಕಂತಹ ಸಾಧ್ಯತೆಯೂ ಆ ಸೂಚನೆಯೂ ಕೂಡ ಇರುವಂಥದ್ದು. ಮನಸ್ಸಿನಲ್ಲಿ ಯಾವುದೇ ಬದಲಾವಣೆ ಇದೆಯಲ್ಲ, ಅದು ಸಂತೋಷವನ್ನು ಕೊಡೋದಿಲ್ಲ. ಸಂತೋಷ ಸಿಕ್ಕಲಿ ಅಂತ ಹೇಳಿ ನಾವೇನೋ ಬದಲಾಗ್ಬಿಡ್ತೀವಿ ಅಂತಂದರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ವೇಣುಗೋಪಾಲನನ್ನು ಪ್ರಾರ್ಥನೆ ಮಾಡಿ ಮನಸ್ಸಿನ ಅಂತರಾಳದಲ್ಲಿ ಇರತಕ್ಕಂತಹ ಪ್ರೀತಿಯನ್ನು ವ್ಯಕ್ತಪಡಿಸಿ. ನಿಜವಾದಂತಹ ಪ್ರೀತಿ ಸಮಾಜಕ್ಕೆ, ಜನಕ್ಕೆ ಅರಿವಾಗಲಿ. ಶುಭವಾಗಿ.